ಕಡೆಯಿಂದ ಓವರ್ ಟನ್ನೇಜ್ ಆಗ್ತಿದ್ವು, ನಮ್ಮ ಗಮನಕ್ಕೆ ಬಂತು. ನಾವು ಸುಮಾರು 1 ವರ್ಷದಿಂದ ಅವರಿಗೆ ಸತತ ಹೇಳ್ತಿದ್ವಿ VRKP ಅವರಿಗೆ, ಸರ್ ಬಳ್ಳಾರಿಯಲ್ಲಿ ಲೋಡಿಂಗು ಪಾಸಿಂಗ್ ಟನ್ನೇಜ್ ಮಾತ್ರ ಕೊಡಿ ಸರ್ ಅಂತ ಹೇಳಿ ಒಂದು 100ರಿಂದ 50 ಸತಿ ಅವ್ರಿಗೆ ಹೇಳಿದ್ವಿ. ನಮಗೆ ಲೋಕಲ್ ಗಾಡಿಗೂ ಅವರು ಲೋಡಿಂಗ್ ಕೊಡ್ತಾ ಇಲ್ಲ, ಹೊರಗಡೆ ಬಂದಿರೋಂಥ ಗಾಡಿಗಳಿಗೆ ಮಾತ್ರ ಲೋಡಿಂಗ್ ಕೊಡ್ತಿದ್ದಾರೆ. ಅಂದರೆ ಅವರಿಗೆ ರಿಟರ್ನು ಬಾಡಿಗೆ ಮಾತ್ರ ಹೋಗ್ತಾರಲ್ಲ, ಅವ್ರಿಗೆ ಅನುಕೂಲ ಆಗುತ್ತೆ. ಆ ಉದ್ದೇಶ ಇಟ್ಕೊಂಡು ಇವರು VRKP ಫ್ಯಾಕ್ಟ್ರಿದವ್ರು ಮಾತ್ರ ಇಲ್ಲಿ ಬಳ್ಳಾರಿಯಲ್ಲಿ ನಮಗೆ ಲೋಡಿಂಗೇ ಕೊಡ್ತಾ ಇಲ್ಲ. ಯಾಕಂದರೆ ಓವರ್ ಟನ್ನೇಜ್ ಮಾತ್ರ ಕೊಡ್ತಾರೆ ಅವರು, ಓವರ್ ಟನ್ನೇಜ್ ನಾವು ಹಾಕಲ್ಲ ಬಳ್ಳಾರಿಯವರು. ಅದಕ್ಕೋಸ್ಕರ ಅವರು ಓವರ್ ಟನ್ನೇಜ್ ಏನಾಯಿತು ಕಡಿಮೆ ಬಾಡಿಗೆ ಮಾತಾಡ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಗಮನಕ್ಕೆ ಬಂದಾಗ ನಾವು RT ಅಧಿಕಾರಿಗಳಿಗೆ ತಿಳಿಸಿದ್ವಿ, ಸರ್ ನೀವು ಪ್ರತಿಯೊಂದು ಸತಿ ಕೇಸ್ ಮಾಡಿದಾಗ ಬರೀ ಲಾರಿ ಓನರ್ಗೆ ಒಂದೇ ಒತ್ತಡ ಬೀಳುತ್ತೆ, ಲಾರಿ ಓನರ್ ಒಂದೇ ಸತ್ತೋಗ್ತಿದ್ದಾನ, ಮತ್ತು ಫ್ಯಾಕ್ಟ್ರಿ ಮಾಲ್ ತುಂಬಿಸಿದವ್ರಿಗೂ ಕೇಸ್ ಹಾಕಬೇಕು, ಫ್ಯಾಕ್ಟ್ರಿಯವ್ರಿಗೂ ಹಾಕಬೇಕು. ಎಲ್ಲಿಂದ ಇದು ಉದ್ಭವ ಆಗುತ್ತೆ ಸರ್? ಅವ್ರು ಲೋಡ್ ಕೊಟ್ಟರೆ ಎಲ್ಲ ನಮ್ಮವರು ತುಂಬ್ಕೊಂಬರೋದು. ಈಗ ಈ ಸತಿ ನಾವು ತುಂಬ್ಕೊಂಬಂದಿಲ್ಲ ಅಂದರೆ ಓವರ್ ಟನ್ನೇಜು ಇನ್ನೊಂದು ಸತಿ ನಿಮ್ಮ ಗಾಡಿ ಲೋಡ್ ಕೊಡಲ್ಲ ಅಂದಾಗ ಕೆಲವು ಗಾಡಿಗಳು ಕಂತಲ್ಲಿ ತಗೊಂಡಿರ್ತಾರೆ, ಅವ್ರಿಗೆ ತೊಂದರೆ ಆಗುತ್ತೆ. ಹಂಗೆ ಎದುರಿಸಿದಾಗ ಅವರು ಲೋಡಿಂಗ್ ಹಾಕಲೇಬೇಕಾಗುತ್ತೆ. ಅದಕ್ಕೋಸ್ಕರ ನಮ್ಮೆಲ್ಲ ಲಾರಿ ಮಾಲೀಕರು ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲರೂ ಎಚ್ಚೆತ್ಕೊಂಡು ಯಾರು ಓವರ್ ಲೋಡ್ ಆಗ್ತಾ ಇಲ್ಲ. ಆ ಉದ್ದೇಶ ಇಟ್ಕೊಂಡು ಅವರು ಬರೀ ಓವರ್ ಟನ್ನೇಜ್ ಮಾತ್ರ ಇದ್ರೆ ಮಾತ್ರ ಫ್ಯಾಕ್ಟ್ರಿ ಒಳಗೆ ಗಾಡಿ ಬರ್ಬೇಕಂತ ಅವರು ಅನುಕೂಲ ಮಾಡಿ ಹೇಳಿದ್ದಾರೆ ಏನೋ ಗೊತ್ತಿಲ್ಲ. ನಿನ್ನೆ ದಿವಸ ಸ್ವಾತಂತ್ರ್ಯ ದಿನ ದಿವಸ ನಮ್ಮ ಅಧಿಕಾರಿಗಳು ಎನ್ಫೋರ್ಸ್ಮೆಂಟ್ ತನಿಖಾ ಕಾರ್ಯ ಮಾಡಬೇಕಾದ್ರೆ ಅವ್ರಿಗೆ ಡೌಟ್ ಬಂದು ಬ್ಯಾಂಗ್ಳೂರು ರೋಡ್ಗೆ ಹೋಗಿ ಅಲ್ಲಿ ಒಂದು ಗೇಟ್ ಬರ್ತದೆ, ಆ ಗೇಟ್ ಹತ್ರ ನಿಂತು ಚೆಕ್ ಮಾಡಿದಾಗ VRKPಯಿಂದ 4 ಗಾಡಿ ಬಂತು. 4 ಗಾಡಿಯಲ್ಲಿ 2 ಓವರ್ಲೋಡ್ ಇತ್ತು. ಒಂದು K18 P6027 ಅಂತ, ಇದು ಸುಮಾರು 11.5 ಟನ್ ಓವರ್ಲೋಡ್ ಇದೆ. ಮತ್ತು ಇನ್ನೊಂದು TG 35 T2233 ಅಂತ, ಇದು ಸುಮಾರು 13 ಟನ್ ಓವರ್ಲೋಡ್ ಇದೆ. ಆ ವಾಹನಗಳನ್ನು ನಾವು ಜಪ್ತಿಪಡಿಸ್ಕೊಂಡಿದ್ದೇವೆ. ನಮ್ಮ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಈ ಕಂಪನಿ ಯಾವುದು VRKP ಇದೆ ಅಲ್ವಾ, VRKPಗೆ ಈಗ ಆಲ್ರೆಡಿ ನಾವು 3 ಸಾರಿ ನೋಟಿಸ್ ಕೊಟ್ಟಿದ್ದೀವಿ, ಓವರ್ಲೋಡ್ ಕೊಡಬಾರ್ದು ಅಂತೇಳಿ ನಮ್ಮ ಕಚೇರಿಯಿಂದ. ಅಷ್ಟು 3 ನೋಟಿಸ್ ಕೊಟ್ಟರು, ಅದಕ್ಕೆ ಯಾವುದು ಜವಾಬ್ದಾರಿಯುತ ಅವರು ಉತ್ತರನೂ ಕೊಟ್ಟಿದ್ದಾರೆ ನಮಗೆ, ಮತ್ತು ಅವ್ರ ಕಾರ್ಯ ಅವ್ರು ಹಂಗೆ ಕಂಟಿನ್ಯೂ ಮಾಡಿದ್ದಾರೆ. ಆದ ಕಾರಣ ಈ ಕೇಸಲ್ಲಿ ನಾನು ನಾಟ್ ಓನ್ಲಿ ಓನರ್ ಅಥವಾ ಡ್ರೈವರ್, ಕಂಪನಿಗೂ ನಾನು ಚಾರ್ಜ್ ಶೀಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಅದರಲ್ಲಿ ಏನು ನಾರ್ಮ್ಸ್ ಬರ್ತದೆ ನಮ್ಮ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ, ಅದರಲ್ಲಿ ಕಂಜೈನರ್ ಆಗಿರ್ಬೋದು ಅವ್ರಿಗೆಲ್ಲರಿಗೂ ನಾನು ಚಾರ್ಜ್ ಶೀಟ್ ಮಾಡ್ತಾ ಇದ್ದೀನಿ. ಈ 2 ಕೇಸಲ್ಲಿ ಚಾರ್ಜ್ ಶೀಟ್ ಮಾಡ್ತಾ ಇದ್ದೀನಿ. ಇನ್ನು ಮುಂದಕ್ಕೆ VRKP ಅವರು ಯಾವುದೇ ಓವರ್ಲೋಡ್ ಕೊಡದೇ ಇದ್ದಂಗೆ ನಾನು ನೋಡ್ತೀನಿ. ಒಂದು ಪ್ರಾಬ್ಲಮ್ ಕೂಡ ಸಾಲ್ವ್ ಆಗ್ತಾ ಇಲ್ಲ. ಇದರಲ್ಲಿ ಈ ಗಾಡಿ TG 35T 2233 ಗಾಡಿ, ಇದು ಎಲ್ಲ ಗ್ರಾಸ್ ವೇಟ್ ಬಂದು 49 ಟನ್ ಇರಬೇಕು. ಇದರಲ್ಲಿ 60 ಟನ್ನು 175 kg ಹಾಕ್ಕೊಂಡನ, ಸುಮಾರು 11 ಟನ್ನು ಓವರ್ಲೋಡ್ ಇದೆ. ಇವರಿಗೆ ಹೈದರಾಬಾದ್ನವ್ರಿಗೆ, ಲಾರಿ ಓನರ್ಸ್ಗೆ, ಲಾರಿ ಯೂನಿಯನ್ಗೆ, ಟ್ರಾನ್ಸ್ಪೋರ್ಟರ್ಗೆ ಹೇಳಿ ಸಾಕಾಗಿದೆ. ಅವ್ರು ಬರೇ ಓವರ್ಲೋಡ್ ಹೋಗ್ತಾ ಇದ್ದಾರೆ. ಇಲ್ಲೂ ಬಂದು ಪಾಸಿಂಗ್ ಟನ್ನೇಜ್ ಗ್ರಾಸ್ ವೇಟ್ ಕೊಡ್ತಾರ, 34 ಟನ್ನು 890 kg ಇರ್ತದೆ. ಇದು ಪಾಸಿಂಗ್ ಟನ್ನೇಜ್. ಆಮೇಲೆ ನಾವು ಇದೊಂದು ಬಂದು ಓವರ್ಲೋಡ್, ಇದು 11 ಟನ್ನು. ಈ 2 ಬಿಲ್ ಇದಾವ. ಇದು ಯಾಕೆ ಕೊಡ್ತಾ ಇದ್ದಾರೆ ಅಂದರೆ, ಇದಕ್ಕಿಂತ ಮುಂಚೆ ಒಂದು 20 ದಿನ ಕೆಳಗೆ ನಾವು ಓವರ್ಲೋಡ್ ಗಾಡಿಗಳು ಇಡ್ತಿದ್ವಿ. ಅದರಲ್ಲಿ ಏನು ಗ್ರಾಸ್ ವೇಟ್ ಏನೈತೆ ಆ ಬಿಲ್ ಕೊಡ್ತಿದ್ರು, ಅದು ಮಿಕ್ಕಿದ್ದು ಎಲ್ಲ ಜೀರೋನಾಗಿ ಹೋಗ್ತಿದ್ವು. ನಾವು ಸೇಲ್ ಟ್ಯಾಕ್ಸ್ನವ್ರಿಗೆ ಹಿಡಿದುಕೊಟ್ಟಿವಿ, RTO ಆಫೀಸ್ ಕೂಡ ಹಿಡಿದುಕೊಟ್ಟಿವಿ. ಇದು ಕೇಸ್ ಆಗ್ತದೆ ಅಂತ ಹೇಳಿ ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೊಂಡಾರೋ ಏನೋ ಡಿಪಾರ್ಟ್ಮೆಂಟ್ಗೆ ಗೊತ್ತು, ನಮ್ಗಂತೂ ಯಾವುದೇ ಮಾಹಿತಿ ಇಲ್ಲ. ಈಗ ಏನು ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಉಳಿಯಾಕ ಈ ಥರ ಡಬಲ್ ಬಿಲ್ ಕೊಟ್ಟು ಕಳಿಸ್ತಾ ಇದ್ದಾರೆ. ಫ್ಯಾಕ್ಟ್ರಿ ಅವ್ರ ಮೇಲೆ, ಈ VRKP ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು. ಡಿಪಾರ್ಟ್ಮೆಂಟ್ ಅವರು ಎಚ್ಚೆತ್ಕೊಂಡು ಇಲ್ಲಿ ಏನು ಫ್ಯಾಕ್ಟ್ರಿ VRKPನವ್ರು ಈ ಥರ ಡಬಲ್ ಬಿಲ್ ಕೊಟ್ಟು ಕಳಿಸ್ತಾ ಇದ್ದಾರೆ, ಅವ್ರ ಮೇಲೆ ಆ್ಯಕ್ಷನ್ ತಗೋ. ಪ್ರಧಾನ ಸಮಸ್ಯೆ ಏನಂದರೆ, ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಲೋಡ್ ಇಲ್ಲದಂಗೆ ನಾವು ಸಾಯ್ತಾ ಇದ್ದೀವಿ. ಎಲ್ಲ ಹೊರಗಲ ಗಾಡಿ, ಹೈದರಾಬಾದ್ ಗಾಡಿ, ಬೆಂಗಳೂರು ಗಾಡಿ,
ಇನ್ನೇ ಇತರ ಗಾಡಿಗಳು ಮಂಗಳೂರು ಗಾಡಿ ಎಲ್ಲ ಬಂದು ಬಳ್ಳಾರಿನಲ್ಲಿ ಬಹಳ ಲೋಡಿಂಗ್ ಇದೆ. ಇವಾಗ ನಾವೆಲ್ಲ ಫೋನ್ ಮಾಡಿದ್ರೆ ಟ್ರಾನ್ಸ್ಪೋರ್ಟರ್ಗೆ ಲೋಡ್ ಇಲ್ಲ ಅಂತಾರ. ಎಲ್ಲ ಹೊರಗಲ್ ಗಾಡಿ ಕರೆಸ್ಕೊಂಡು ಬಾಡಿಗೆ ಕಡಿಮೆ ಮಾಡಿ ಇವ್ರು ಏನ್ ಮಾಡ್ತಾ ಇದಾರ, ಎಲ್ಲ ಹೊರಗಲ್ ಗಾಡಿ ಲೋಡ್ ಮಾಡ್ತಾ ಇದಾರ. ಅವ್ರಂದ್ರೆ ಟನ್ನೇಜ್ ಹಾಕೊಂಡು ಹೋಗ್ತಾ ಇದಾರ, ಬಾಡಿ ಕಡಿಮೆ ಹೋಗ್ತಾರ. ನಮಗೆ ಫೋನ್ ಮಾಡಿದ್ರೆ ನಾವು ಬಾಡಿ ಕಡಿಮೆ ಹೋಗೋದಿಲ್ಲ. ಅದಕ್ಕಾಗಿ ನಾವು ಏನು ಕೇಳ್ಕೊಂತ ಇದೀವಿ ಅಂದ್ರೆ, ಎಲ್ಲ ಏನಾಯ್ತು ನಮ್ಮ ಅಸೋಸಿಯೇಷನ್ ಕಡ್ಲಿಂದ ಏನು ಬಾಡಿಗೆ ಫಿಕ್ಸ್ ಮಾಡಿವೋ ಅದೇ ಬಾಡಿ ಕೊಡ್ಬೇಕಂತೇಳಿ ನಾವು ಟ್ರಾನ್ಸ್ಪೋರ್ಟ್ ಅವ್ರಿಗೆ ಕೇಳ್ಕೊಂತ. ಜಿಲ್ಲೆಯಲ್ಲಿ 2,000 ಗಾಡಿಗಳಿದ್ವು. ಇವತ್ತಿನ ವಿಷಯದಲ್ಲಿ ಆಂಧ್ರ ಗಾಡಿಗಳಾಗಿರ್ಬೋದು, ಮಂಗಳೂರು ಗಾಡಿಗಳಾಗಿರ್ಬೋದು, ತೆಲಂಗಾಣ ಗಾಡಿಗಳಾಗಿರ್ಬೋದು, ಎಲ್ಲರೂ ಬಂದು ಇಲ್ಲಿ ಕಮ್ಮಿ ರೇಟಿಗೆ ಓವರ್ ಟನ್ನೇಜ್ ಅನ್ನು ಎತ್ಕೊಂಡು ಹೋಗುವ ಮೂಲಕ ಇವತ್ತು 1000 ಗಾಡಿಗಳು ಫೈನಾನ್ಸಿಗೆ ಹೋಗಿದ್ದಾವೆ. ಆದರೆ ಇದೇ ತರ ಮುಂದುವರೆದ್ರೆ ಬಳ್ಳಾರಿಯಲ್ಲಿ ಗಾಡಿಗಳು ಏನು ಇರಲ್ಲ. ಯಾಕಂದ್ರೆ ಬಳ್ಳಾರಿಯಲ್ಲಿ ಲೋಡಿಂಗ್ ಹಬ್ ಇದೆ. ಯಾಕಪ್ಪ ಅಂದ್ರೆ ಜಿಂದಾಲ್ ಫ್ಯಾಕ್ಟರಿ ಇದೆ, ಎಲ್ಲಾ ತರದ ಅನುಕೂಲಗಳಿವೆ. ಇದಕ್ಕೆ ನಮ್ಮ ಟ್ರಾನ್ಸ್ಪೋರ್ಟ್ ಪದಾಧಿಕಾರಿಗಳು ಮತ್ತು ಟ್ರಾನ್ಸ್ಪೋರ್ಟರ್ಸು ಮತ್ತು RTO ಆಫೀಸರ್ಗಳು ಮತ್ತೆ ಲಾರಿ ಮಾಲೀಕರಾಗ್ಲಿ, ಇನ್ನೊಬ್ಬರಾಗ್ಲಿ, ಫ್ಯಾಕ್ಟರಿ ಮಾಲೀಕರಾಗ್ಲಿ ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡಿ ಏನಾದ್ರೆ ರೇಟ್ ನೀವು ನಿಗದಿಪಡಿಸಿರುತ್ತೀರೋ ಆ ರೇಟ್ಗೆ ಟನ್ನಿಗೆ ಇಷ್ಟ ಅಂತೇಳಿ ಆ ರೇಟ್ ಕೊಡಬೇಕು. ಇನ್ನೊಂದು ಓವರ್ ಟನ್ನೇಜ್ ಅನ್ನು ಬಂದ್ ಮಾಡ್ಬೇಕಂತೇಳಿ ಎಲ್ಲಾ ಪದಾಧಿಕಾರಿಗಳಲ್ಲಿ ಮತ್ತು RTO ಅಧಿಕಾರಿಗಳಲ್ಲಿ ಸ್ಪೆಷಲ್ ಆಗಿ ಕೇಳ್ಕೊಳ್ತಾ ಇದ್ದೇವೆ.